ಇವಾಗ ಒಂದು ಹುಡುಗಿ ರೋಡಲ್ಲಿ ಏನೋ ಹೋಗ್ಬೇಕಾದ್ರೆ ವೆಹಿಕಲ್ ಬಂದು ಹೊಡೆದ್ರೆ ಆಕ್ಸಿಡೆಂಟ್ ಅಂತ ಕರಿಬಹುದು. ಅವಳ ಪಾಡಿಗೆ ಅವಳು ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಹುಡುಗಿ ಊಟ ತಗೊಳಕ್ಕೆ ಅಂತ ಹೋಟೆಲ್ ಹತ್ರ ನಿಂತ್ಕೊಂಡು ಹೊಡೆದಿದ್ದಾರೆ ಅಂದ್ರೆ ಇದನ್ನ ಕೊಲೆ ಅಂತೀರಾ ಆಕ್ಸಿಡೆಂಟ್ ಅಂತೀರಾ? ನೀವು ಹೇಳ್ಬೇಕು, ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಈ ತರ ವ್ಯವಸ್ಥೆಯಲ್ಲಿ ನಾವಿದೀವಿ. ಒಂದು ದಿನ ಇದನ್ನ ಒಂಥರ ಲೂಪ್ ಹೋಲ್ ತರ ಆಗ್ಬಿಟ್ಟಿದೆ ಸರ್, ಲೂಪಿಂಗ್ ತರ ಆಗ್ಬಿಟ್ಟಿದೆ. ಒಂದು ಸೆಕೆಂಡ್ ಲೇಟ್ ಆಗೋದ್ರೆ ಆಫ್ಟ ಕಟ್ ಮಾಡ್ತಾರೆ, ಆಫೀಸ್ ಅವ್ರ ಟೆನ್ಷನ್ ಅಲ್ಲಿ ಅವ್ರು ಇರ್ತಾರೆ. ಇವತ್ತು ಸುಮಾ ಹೋಗಿರ್ಬೋದು, ನಾನು ಜನರಲ್ ಆಗಿ ಹೇಳ್ತಾ ಇರೋದು. ಅವ್ರು ಕಟ್ ಮಾಡ್ತಾರೆ ಅಂತ ಅವ್ರು ಆಫ್ಟೇ ಹೋಗುತ್ತೆ ಅಂತ ಅವ್ರ ಅಷ್ಟಲ್ಲಿ ಇರ್ತಾರೆ. ಎಷ್ಟೊಂದು ಜನ ಊಟ ತಿಂದಿರಲ್ಲ, ಬಸ್ಸಲ್ಲಿ ಕುತ್ಕೊಂಡು ತಿಂಡಿ ತಿಂತೀನಿ, ಸ್ವಲ್ಪ ಜಾಗ ಬಿಡಿ ಅಂತ ಹೇಳೋರು ಇರ್ತಾರೆ. ಸ್ವಲ್ಪ ಜಾಗ ಬಿಡಿ ಮೇಡಮ್, ತಿಂಡಿ ತಿನ್ಕೊಂಡು ಯಾಕೆ ಪ್ರೆಷರು, ಯಾವ್ದ್ರಿಂದ ಬದುಕ್ತಾ ಇದೀವಿ ಅಂತ ನನ್ಗೆ ಅರ್ಥ ಆಗ್ತಲ್ಲ. ಇವತ್ತು ಈ ಹುಡುಗಿ ಹೊಡೆದಿದ್ದಾರೆ, ಅವ್ರು ಯಾರೋ ಬಂದ್ಬಿಟ್ಟು 50,000 ಫಸ್ಟ್ ಕೊಡ್ತೀವಿ, 50,000 ನಾನು ಅವನಿಗೆ ಕೊಡ್ತೀನಿ, ಅವನ್ನ ಕರ್ಸಿ. ಆಮೇಲೆ ನೀವು ಕಂಪ್ಲೇಂಟ್ 50,000 ನಾನು ಕೊಡ್ತೀನಿ, ನಮ್ಗೆ ಹೆಂಗೆ ಜೀವ ಉಳಿಸಿ ಅವನು ಯಾರೋ ಬಂದಿದ್ದಾರೆ, ಕೈ ಕಾಲೇಟಾಗಿದೆ, ಏನಾಗಿದೆ ಹೋಗ್ಲಿ, ಆಗೋಗಿದೆ ಅದು. ಅವ್ನು ಕಾಲು ಸರಿ ಮಾಡಿ ಅವ್ರ ಜೀವ ಉಳಿಸ್ಲಿ. ಅವನು 50,000 ಅಲ್ಲ, ನಾನು 1 ಲಕ್ಷ ಅವನು ಕೊಡ್ತೀನಿ. 50,000 ಕೊಡ್ತೀವಿ ಫಸ್ಟ್. ಆಮೇಲೆ ಒಬ್ರು ಸತ್ತೋಗಿರೋರ್ ಮನೇಲಿ ಬಂದ್ಬಿಟ್ಟು ಸಾಂತ್ವನ ಮಾಡೋ ಸೆಕೆಂಡ್ರಿ ಸಾರಿ. ಇವ್ರಿಗೆ ಹೃದಯವಂತಿಕೆ ಇಲ್ಲ ಅಂದ್ರೆ ಬರೋದೇ ಬೇಡ, ಅವ್ರ ದುಡ್ಡು ಬೇಡ. ನಾವ್ ಜನ ಕೇಳ್ತಾ ಇರೋದು 50,000 ಕೊಡ್ತಾರಂತೆ ಫಸ್ಟ್. ಆಮೇಲೆ ಇಲ್ಲ ಅವ್ರಿಗೆ, ಆಮೇಲೆ ಇವ್ರು ಕಂಪ್ಲೇಂಟ್ ಕೊಡ್ಬೇಕಂತೆ, ಮಗಳನ್ನ ಕಳ್ಕೊಂಡು ತಂಗಿ ಕಳ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕಂತೆ. ಕೋರ್ಟ್ ಕಚೇರಿ ಅಂತ ಇತ್ಯರ್ಥ ಮಾಡ್ಕೊಂತಾರೆ. ಕರ್ಸಿ ಅವ್ರನ್ನ ಹೇಳ್ದವ್ರನ್ನ ಕರ್ಸಿ ಅವ್ರು ಹೇಳಕ್ ಬಂದಿದ್ದಾರೆ, ನಮ್ಗೆ ನಿಮ್ ರಿಲೇಷನ್ ಆಗಿದ್ರೆ ಆಯ್ತು. ಡ್ರೈವರ್ ಇಲ್ಲ ಅಲ್ವಾ, ಅದು ಅವ್ರನ್ನೇ ಬರ. ಈ BMTC ಯಾರು ಕೆಲ್ಸಕ್ಕೆ ತಗೊಂಡಿದ್ದಾರೆ, ನೀವು ಟ್ರಾನ್ಸ್ಪೋರ್ಟ್ ಅವ್ರನ್ನ ಕೇಳ್ಕೊಬೇಕು. ಡ್ರೈವರ್ ಇಲ್ಲ, ಕಂಡಕ್ಟರ್ಗೆ ಯಾವ ರೈಟ್ಸ್ ಕೊಟ್ಟಿರೋದು ಗಾಡಿ ತೆಗಿ ಅಂತ? ನೀನ್ ಕಂಡಕ್ಟರ್ಗೆ ಆ ಪ್ರೆಷರ್ ಕೊಟ್ಟಿದ್ಯಾ ಅಂತಂದ್ರೆ ಕಂಡಕ್ಟರ್ ಹತ್ರ ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಕೊಟ್ಟವ್ನು ಇಟ್ಕೊಳ್ಳಿ ಫಸ್ಟ್. ಅವ್ನು ಗಾಡಿ ಓಡ್ಸಕ್ ಬಂದಿಲ್ಲ, ಲೈಸೆನ್ಸ್ ಹೆಂಗ್ ತಗೊಂಡ ಗಾಡಿನ? ಏನ್ ಜವಾಬ್ದಾರಿ ಇದೆ, ಯಾವ ಸಾಮಾಜಿಕ ಜವಾಬ್ದಾರಿನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ? ಅವ್ನು ಗೌರ್ಮೆಂಟ್ ಎಂಪ್ಲಾಯಿ ಅಲ್ವಾ? ಮೊನ್ನೆ ಅಂಬೇಡ್ಕರ್ ಕಾಲೇಜ್ ಹತ್ರನೂ ಒಂದು ಗಾಡಿ ಹಿಂಗೆ ಆಗಿದೆ. ಏನ್ ಸರ್ ಮೊಬೈಲಲ್ಲಿ ಹೋಗ್ತಾ ಇರ್ತಾರೆ, ನಮ್ಮ ಹಸ್ಬೆಂಡ್ ನೋಡಿದವ್ರಿಗೆಲ್ಲ ಬೈತಾ ಇರ್ತಾರೆ. BMTC ಅವ್ರು ಮೊಬೈಲ್ ಇಟ್ಕೊಂಡು ಹಿಂಗೆ ಆಪರೇಟ್ ಮಾಡ್ತಾ ಇರ್ತಾರೆ. ನಾನು ಸರ್ ಇದನ್ನೆಲ್ಲಾನು ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ನಮ್ಮನೆಯವ್ರು ಎಷ್ಟು ಸಲ ಹೇಳಿದ್ದಾರೆ ಸರ್. ಗಾಡೀಲಿ ಹೋಗ್ಬೇಕಾದ್ರೆ ಒಂದು ದಿನ ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಏನೋ ಬೈ ಮಿಸ್ಟೇಕ್ ಆಗಿ ಮರ್ತೋದ್ರೆ ನೀವು ಅವ್ರನ್ನ ಹಿಡಿತೀರಾ, ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀರಾ, ಮತ್ತಿನ್ನೇನೋ ಮಾಡ್ಕೊತೀರಾ. ಇದನ್ನ ಯಾಕೆ ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಕೇಳ್ತಾ ಇಲ್ಲ? ನೀವು ಗೌರ್ಮೆಂಟ್ ಆಗಿ ಇಟ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ಯಾವ ವ್ಯವಸ್ಥೆಯಲ್ಲಿ ಇದೀವಿ ಸರ್? ಗವರ್ನಮೆಂಟ್ ಆಫೀಸರ್ ಏನಿದೆ, ರೂಲ್ಸ್ ಐತೆ, ಕೇಸ್ ಐತೆ, ಬಂದು ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಗವರ್ನಮೆಂಟ್ ಕಡೆಯಿಂದ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಅವ್ರು ನಮ್ಗೆ.